ಇನ್ನು ತಮಿಳುನಾಡಿನಲ್ಲಿ ಬಹುಮತ ಸಾಬೀತಿಗೂ ಮೊದಲೇ ಮತ್ತೆ ಹೈ ಡ್ರಾಮಾ ಶುರುವಾಗಿದೆ. ಬಹುಮತ ಸಾಬೀತಿಗೂ ಮೊದಲೇ ತಮಿಳುನಾಡಿನಲ್ಲಿ ಮತ್ತೆ ಹೈ ಡ್ರಾಮಾ ಶುರುವಾಗಿದೆ. ಶಶಿಕಲಾ ನಟರಾಜನ್ ಬಣಕ್ಕೆ ಶಾಕ್ ಕೊಟ್ಟಿದ್ದಾರೆ ಪನ್ನೀರ್ ಸೆಲ್ವಂ ಕೂಟ. ಅಣ್ಣಾಡಿಎಂಕೆ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದಲೇ ಶಶಿಕಲಾ ನಟರಾಜನ್ ಅವರನ್ನ ವಜಾ ಮಾಡಿದ್ದಾರೆ. ಶಶಿಕಲಾ ನಟರಾಜನ್ ನೇಮಿಸಿದಂತಹ ಅವರ ಸಂಬಂಧಿ ಟಿಟಿವಿ ದಿನಕರನ್ ಅವರನ್ನು ಕೂಡ ವಜಾ ಮಾಡಲಾಗಿದೆ. ಶಾಸಕ ವೆಂಕಟೇಶ್ ಅವರನ್ನು ಕೂಡ ವಜಾಗೊಳಿಸಿ ಪಕ್ಷದ ಗೌರವಾಧ್ಯಕ್ಷ ಮಧುಸೂದನ್ ಆದೇಶವನ್ನ ಹೊರಡಿಸಿದ್ದಾರೆ. ನಾಳೆ ವಿಧಾನಸಭೆಯಲ್ಲಿ ಬಹುಮತ ಸಾಬೀತುಪಡಿಸಬೇಕಾಗಿದೆ ಸಿಎಂ ಪಳನಿಸ್ವಾಮಿ. ಈಗಾಗಲೇ ಶಾಸಕ ನಟರಾಜನ್ ಕೂಡ ಪಳನಿಸ್ವಾಮಿ ವಿರುದ್ಧ ಮತ ಹಾಕೋದಾಗಿ ಹೇಳಿದ್ದಾರೆ. ಹಾಗಾಗಿ ನಾಳಿನ ವಿಶ್ವಾಸ ಮತ ಯಾಚನೆ ಸಂದರ್ಭದಲ್ಲಿ ಅಗತ್ಯ ಶಾಸಕರ ಬಲ ಪಳನಿಸ್ವಾಮಿಗೆ ಸಿಗುತ್ತಾ ಇಲ್ವಾ ಅನ್ನುವಂತಹ ಒಂದು ಅನುಮಾನ ಇವಾಗ ಕಾಡ್ತಾ ಇದೆ. ಹಾಗಾಗಿ ಶಶಿಕಲಾ ನಟರಾಜನ್ ಸೇರಿದಂತೆ ಅವರು ನೇಮಿಸಿದ್ದ ಅವರ ಸಂಬಂಧಿ ಟಿಟಿವಿ ದಿನಕರನ್ ಮತ್ತು ಶಾಸಕ ವೆಂಕಟೇಶ್ ಎಲ್ಲರನ್ನೂ ಕೂಡ ಈಗ ಪಕ್ಷದ ಗೌರವಾಧ್ಯಕ್ಷ ಮಧುಸೂದನ್ ವಜಾಗೊಳಿಸಿ ಆದೇಶ ಹೊರಡಿಸಿದ್ದಾರೆ. ತಮಿಳುನಾಡಿನ ಹೈ ಡ್ರಾಮಾ ಕೊನೆಗೂ ಒಂದು ಹಂತವನ್ನ ತಲುಪಿದೆ. 10 ದಿನಗಳಿಂದ ನಡೆಯುತ್ತಿದ್ದ ಕುರ್ಚಿ ಕಚ್ಚಾಟಕ್ಕೆ ಒಂದು ಹಂತದಲ್ಲಿ ತೆರೆ ಬಿದ್ದಿದೆ. ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ಶಶಿಕಲಾ ಬಲಗೈ ಬಂಟ ಹಾಗೂ ಹಿರಿಯ ನಾಯಕ ಎಡಪ್ಪಾಡಿ ಕೆ ಪಳನಿಸ್ವಾಮಿ ಇವತ್ತು ತಮಿಳುನಾಡಿನ 21ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಸಿಎಂ ಪದವಿಯ ಕನಸು ಭಗ್ನವಾಗ್ತಾ ಇದ್ದಂತೆ ಕಡೆಯ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ ಪನ್ನೀರ್ ಬಣ.